ಓಂ ಶಾಂತಿ. ಸಹಜ ರಾಜಯೋಗ ಭಾರತದ ಪ್ರಾಚೀನ ರಾಜಯೋಗ ಮೆಡಿಟೇಷನ್. ಓಂ ಶಾಂತಿ. ಈಗ ಎಲ್ಲ ಚಿಂತನೆಗಳನ್ನು ನಿಧಾನವಾಗಿ ಶಾಂತಗೊಳಿಸೋಣ. ಒಂದು ಆಳವಾದ ಶಾಂತಿಯ ಅನುಭವ. ನಾನು ಈ ದೇಹವಲ್ಲ, ನಾನು ಪ್ರಕಾಶಮಯ ಚೈತನ್ಯ ಸ್ವರೂಪ, ಶಾಂತ ಸ್ವರೂಪ ಆತ್ಮ. ನಾನು ಈ ಭೂಮಧ್ಯದಲ್ಲಿ ವಿರಾಜಮಾನನಾಗಿದ್ದೇನೆ. ನನ್ನ ಮೂಲ ಸ್ವಭಾವ ಶಾಂತಿ, ಪ್ರೀತಿ, ಪವಿತ್ರತೆ, ಆನಂದ, ಶಕ್ತಿ. ಈಗ ನನ್ನ ಮನಸ್ಸು ಹೊರಗಿನ ಪ್ರಪಂಚದಿಂದ ಹಿಂದೆ ಸರಿಯುತ್ತಿದೆ. ನಾನು ನನ್ನ ಶಾಶ್ವತ ಮನೆ ಶಾಂತಿಧಾಮದ ಕಡೆಗೆ ಹಾರುತ್ತಿದ್ದೇನೆ. ಅಲ್ಲಿ ಕೆಂಪು ಚಿನ್ನದ ದಿವ್ಯ ಪ್ರಕಾಶ, ಅನಂತ ಮೌನ, ಅಪಾರ ಶಾಂತಿ. ಆ ಪರಮ ಶಾಂತಿಯ ಲೋಕದಲ್ಲಿ ನನ್ನ ಪರಮಪಿತ ಪರಮಾತ್ಮ ಶಿವತಂದೆ ಜ್ಯೋತಿರ್ಬಿಂದು ಸ್ವರೂಪದಲ್ಲಿ ವಿರಾಜಮಾನನಾಗಿದ್ದಾರೆ. ಅವರು ಜ್ಞಾನ ಸಾಗರ, ಪ್ರೀತಿಯ ಸಾಗರ, ಪತಿತ ಪಾವನ. ನಾನು ಅವರ ಪ್ರೀತಿಯ ಮಗು. ಅವರು ನನ್ನನ್ನು ಅಪಾರ ಪ್ರೀತಿಯಿಂದ ಕರೆಯುತ್ತಿದ್ದಾರೆ. ಮಧುರ ಮಗುವೇ, ನನ್ನನ್ನೊಬ್ಬನನ್ನೇ ನೆನಪು ಮಾಡು. ನಾನು ಸಂಪೂರ್ಣವಾಗಿ ಶಿವತಂದೆಯ ನೆನಪಿನಲ್ಲಿ ಲೀನನಾಗಿದ್ದೇನೆ. ಅವರ ದಿವ್ಯ ಕಿರಣಗಳು ನನ್ನ ಆತ್ಮದ ಮೇಲೆ ಹರಿಯುತ್ತಿದೆ. ಆ ಬೆಳಕಿನಲ್ಲಿ ಆತ್ಮದ ಮೇಲಿದ್ದ ಎಲ್ಲ ದುಃಖ, ದುರ್ಬಲತೆ, ಹಳೆಯ ಸಂಸ್ಕಾರಗಳು, ವಿಕರ್ಮಗಳ ತುಕ್ಕು, ಪಾಪ ಎಲ್ಲವೂ ಕರಗುತ್ತಿದೆ. ನನ್ನ ಆತ್ಮ ಹಗುರವಾಗುತ್ತಿದೆ, ಪ್ರಕಾಶಮಯವಾಗುತ್ತಿದೆ, ಪಾವನವಾಗುತ್ತಿದೆ. ಈಗ ನಾನು ಅನುಭವಿಸುತ್ತಿದ್ದೇನೆ. ನಾನು ವಿಶ್ವದಲ್ಲೇ ಅತ್ಯಂತ ಅದೃಷ್ಟವಂತ ಆತ್ಮನು. ಯಾಕೆಂದರೆ ಸ್ವತಃ ಪರಮಾತ್ಮನೇ ನನಗೆ ರಾಜಯೋಗವನ್ನು ಕಲಿಸುತ್ತಿದ್ದಾರೆ. ಅವರು ನನ್ನನ್ನು ರಾಜ ಋಷಿಯನ್ನಾಗಿ ರೂಪಿಸುತ್ತಿದ್ದಾರೆ. ಸ್ವರ್ಗದ ರಾಜ್ಯ ಪದವಿಗೆ ಯೋಗ್ಯನನ್ನಾಗಿ ಮಾಡುತ್ತಿದ್ದಾರೆ. ನಾನು ಆತ್ಮಾಭಿಮಾನಿ. ನಾನು ಶಾಂತ ಸ್ವರೂಪಿ. ನಾನು ಪವಿತ್ರ ಸ್ವರೂಪಿ. ನಾನು ಶಿವತಂದೆಯ ಶ್ರೇಷ್ಠ ಸಂತಾನ. ಈಗ ನನ್ನ ಬುದ್ಧಿಯಲ್ಲಿ ಒಂದೇ ಸಂಕಲ್ಪ, ಮನ್ಮನಾಭವ. ನನ್ನ ಮನಸ್ಸು ಒಂದೇ ತಂದೆಯೊಂದಿಗೆ ಸೇರಿಕೊಂಡಿದೆ. ಈ ನೆನಪೇ ನನ್ನ ಶಕ್ತಿ. ಈ ನೆನಪೇ ನನ್ನ ಸಂಪತ್ತು. ಈ ನೆನಪೇ ನನ್ನ ವಿಜಯ. ಈಗ ನಾನು ಸ್ವದರ್ಶನ ಚಕ್ರಧಾರಿ. 84 ಜನ್ಮಗಳ ನಾಟಕವನ್ನು ಸ್ಪಷ್ಟವಾಗಿ ಅರಿತಿದ್ದೇನೆ. ನಾನು ಸಂಗಮ ಯುಗದ ಬ್ರಾಹ್ಮಣ ಆತ್ಮ. ಮುಂದೆ ಸೂರ್ಯವಂಶಿ ದೇವತೆಯಾಗುವವನು. ನನ್ನ ಭವಿಷ್ಯ
ಅತ್ಯಂತ ಪ್ರಕಾಶಮಾನವಾಗಿದೆ. ಈಗ ನಾನು ಸಂಕಲ್ಪ ಮಾಡುತ್ತೇನೆ, ಯಾವುದೇ ಪರಿಸ್ಥಿತಿ ಬಂದರೂ ನಾನು ತಂದೆಯ ಕೈ ಬಿಡುವುದಿಲ್ಲ. ಪ್ರತಿ ಕರ್ಮದಲ್ಲಿಯೂ ಯೋಗದ ಸಮತೋಲನವನ್ನು ಇಡುತ್ತೇನೆ. ನಾನು ಕರ್ಮಯೋಗಿಯಾಗಿರುತ್ತೇನೆ. ನಾನು ಸದಾ ಶ್ರೀಮತದಂತೆ ನಡೆಯುತ್ತೇನೆ. ನನ್ನ ಜೀವನದಿಂದ ಎಲ್ಲರಿಗೂ ಶಾಂತಿ, ಪ್ರೀತಿ ಹಾಗೂ ಸಂತೋಷ ಮತ್ತು ಆಶೀರ್ವಾದಗಳು ಹರಿಯುತ್ತವೆ. ಈಗ ಶಿವತಂದೆಯ ಆಶೀರ್ವಾದವನ್ನು ಸ್ವೀಕರಿಸುತ್ತಿದ್ದೇನೆ. ಮಧುರ ಮಗುವೆ, ನೀನು ವಿಜಯೀ ಆತ್ಮನು. ನೀನು ಪೂಜ್ಯನಾಗುತ್ತಿದ್ದೀಯಾ. ನಿನ್ನ ಭವಿಷ್ಯ ಸ್ವರ್ಗದ ಮಹಾರಾಜನದು. ಈ ದಿವ್ಯ ಆಶೀರ್ವಾದವನ್ನು ನನ್ನ ಹೃದಯದಲ್ಲಿ ಸಂಗ್ರಹಿಸಿಕೊಳ್ಳುತ್ತೇನೆ. ನಾನು ಶಕ್ತಿಶಾಲಿ, ನಾನು ನಿರ್ಭಯ, ನಾನು ವಿಜಯಿ. ಈ ಸಂಕಲ್ಪ: ನಾನು ಶಿವತಂದೆಯ ರಾಜಋಷಿ. ಸ್ವಲ್ಪ ಕ್ಷಣಗಳು ಈ ದಿವ್ಯ ನೆನಪಿನಲ್ಲಿ ಸ್ಥಿರರಾಗೋಣ. ಮುಖ್ಯವಾಗಿ ಜ್ಞಾನ ಮಂಥನ. ವಿಶ್ವದಲ್ಲೇ ಅತ್ಯಂತ ಅದೃಷ್ಟವಂತರು ರಾಜಯೋಗ ವಿದ್ಯಾರ್ಥಿಗಳು. ಶಿವತಂದೆಯೇ ಜ್ಞಾನ ಸಾಗರ ಹಾಗೂ ಪತಿತ ಪಾವನ. ರಾಜಯೋಗದಿಂದ ಸ್ವರ್ಗದ ರಾಜ್ಯ ಪದವಿ ದೊರೆಯುತ್ತದೆ. ಆತ್ಮ ಅಭಿಮಾನವೇ ಜೀವನದ ನಿಜವಾದ ಶಕ್ತಿ. ಮನ್ಮನಾಭವವೇ ಎಲ್ಲ ವಿಕರ್ಮಗಳನ್ನು ನಾಶ ಮಾಡುವ ಸಾಧನ. ಸ್ವದರ್ಶನ ಚಕ್ರಧಾರಿಯಾದರೆ ಚಕ್ರವರ್ತಿ ರಾಜರಾಗಬಹುದು. ಶ್ರೀಮತದಂತೆ ನಡೆದರೆ, ಶ್ರೀಮತದ ಕೈ ಹಿಡಿದರೆ ಪೂಜ್ಯರಾಗುತ್ತೇವೆ, ಪೂಜನೀಯರಾಗುತ್ತೇವೆ, ಶ್ರೇಷ್ಠರಾಗುತ್ತೇವೆ. ಜ್ಞಾನ ಮತ್ತು ಯೋಗದಿಂದ ಸಂಸ್ಕಾರ ಪರಿವರ್ತನೆ ಸಾಧ್ಯ. ಯೋಗ ಬಲದಿಂದ ಆತ್ಮ ಸತೋಪ್ರಧಾನವಾಗುತ್ತದೆ ಮತ್ತು ಕರ್ಮ ಮಾಡುತ್ತಲೇ ತಂದೆಯ ನೆನಪಿನಲ್ಲಿ ಇರಬೇಕು. ಸೇವೆಯಲ್ಲಿಯೂ ಆತ್ಮ ಅಭಿಮಾನ ಸ್ಥಿರವಾಗಿರಬೇಕು. ಅಂತಿಮ ಕ್ಷಣದಲ್ಲಿ ತಂದೆಯೊಬ್ಬರೇ ನೆನಪಿರಬೇಕು. ಯೋಗ ಅಭ್ಯಾಸಕ್ಕೆ ಸಂದೇಶ: ನಾನು ಶಾಂತ ಸ್ವರೂಪ ಆತ್ಮನು. ನನ್ನ ನಿರಾಕಾರ ಶಿವತಂದೆಯು ನನ್ನ ಎದುರಿಗಿದ್ದಾರೆ. ನಾನು ಅವರ ಮುಂದೆ ಉಪಸ್ಥಿತನಾಗಿದ್ದೇನೆ. ಅವರ ದಿವ್ಯ ಜ್ಞಾನದ ಪ್ರಕಾಶ ನನ್ನ ಆತ್ಮವನ್ನು ಪಾವನಗೊಳಿಸುತ್ತಿದೆ. ನನ್ನ ಪ್ರತಿಯೊಂದು ವಿಕರ್ಮ ಯೋಗಾಗ್ನಿಯಲ್ಲಿ ಭಸ್ಮವಾಗುತ್ತಿದೆ.
ನಾನು ರಾಜ ಋಷಿ. ನಾನು ಸ್ವರ್ಗದ ರಾಜ್ಯ ಪದವಿಗೆ ಯೋಗ್ಯ ಆತ್ಮನು. ಓಂ ಶಾಂತಿ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನೆಲಿನ ಇಂದಿನ ಜ್ಞಾನ ಕನ್ನಡ ಮುರಳಿ ಮತ್ತು ಯೋಗದ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗುವುದು ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಬೆಲ್ ಐಕಾನನ್ನು ಒತ್ತಿ